ಕಾರವಾರ ನಗರದ ಪ್ರೀಮಿಯರ್ ಎಜುಕೇಷನ್ ಸೊಸೈಟಿಯ ನ್ಯೂ ಹೈಸ್ಕೂಲ್ ಬಾಡ ಶತಮಾನೋತ್ಸವ ಸಮಾರಂಭವು ಡಿಸೆಂಬರ್ 13 ಮತ್ತು 14ರಂದು ನಡೆಯಲಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ನಾಗರಾಜ್ ಜೋಶಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಡಿಸೆಂಬರ್ 13 ಶನಿವಾರ ಸಂಜೆ 5 ಗಂಟೆಗೆ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಶ್ರೀಮದ್ ವಿದ್ಯಾಧೀಶ ತೀರ್ಥ ವಡೇರ ಸ್ವಾಮೀಜಿ ಶತಮಾನೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಸೊಸೈಟಿಯ ಅಧ್ಯಕ್ಷ ಶಿವಾನಂದ ಜಿ ಕಾಮತ್, ಕಾರ್ಯದರ್ಶಿ ನಾಗರಾಜ್ ಜೋಶಿ ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಶತಮಾನೋತ್ಸವದ ಮಹಾದ್ವಾರ ಉದ್ಘಾಟನೆ ಹಾಗೂ ಶತಮಾನದ ಪಯಣ ಸ್ಮರಣ ಸಂಚಿಕೆ ಲೋಕಾರ್ಪಣೆ ಜರುಗಲಿದೆ. ನಂತರ ಮನರಂಜನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಡಿಸೆಂಬರ್ 14 ರವಿವಾರ ಸಂಜೆ 5 ಗಂಟೆಗೆ ಸಮಾರೋಪ ಕಾರ್ಯಕ್ರಮ ನಡೆಯಲಿದ್ದು, ರಾಮಕೃಷ್ಣಾಶ್ರಮ ಮಠದ ಭವೇಶಾನಂದ ಸ್ವಾಮೀಜಿ ಉದ್ಘಾಟಿಸಲಿದ್ದಾರೆ. ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆ, ಶಾಸಕ ಸತೀಶ್ ಸೈಲ್, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್, ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಸೇರಿದಂತೆ ಹಲವರು ಗಣ್ಯರು ಉಪಸ್ಥಿತರಿರಲಿದ್ದಾರೆ ಎಂದರು. ಕಾರ್ಯಕ್ರಮದ ಪೂರ್ವದಲ್ಲಿ ಬೆಳಿಗ್ಗೆ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ ನಡೆಯಲಿದ್ದು, ಶಾಲಾ ಆವರಣದಲ್ಲಿ ನೆನಪುಗಳನ್ನು ಪುನರುಜ್ಜೀವನಗೊಳಿಸುವ ವಿಶೇಷ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷ ಆಹ್ವಾನಿತರಾಗಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್, ಡಿಡಿಪಿಐ ಲತಾ ನಾಯಕ್ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಶಾಲೆ ಪ್ರಾರಂಭವಾಗಲಿಕ್ಕೆ ಕಾರಣ ಅಂದರೆ ಮೇನ್ಲಿ ಆಲ್ ದ ಡೋನರ್ಸ್, ಮೇನ್ಲಿ ಮಿಸ್ಟರ್ ಮುಕುಂದ್ ಮಾಸ್ಟರ್ ಎಂಬುವರು ಮತ್ತು ಹನುಮಂತರಾವ್ ಮಾಜರೇಕರ್, ಇವರಿಬ್ಬರು ನೇಟಿವ್ ಆಫ್ ಸುಂಕೇರಿ. ಅವರು ತಮ್ಮ ಪ್ರತಿಷ್ಠಿತ ನೌಕರಿ ಬಿಟ್ಟು ಈ ನಮ್ಮ ಬಾರ್ ಏರಿಯಾಗೆ ಒಂದು ಇಂಗ್ಲಿಷ್ ಸ್ಕೂಲ್ ಸ್ಟಾರ್ಟ್ ಮಾಡಬೇಕಂತ ಇಲ್ಲಿ ಬಂದು ನೆಲೆಸಿದರು. ಕಾರಣ ಆ 1925 1st March 1925 ದೇ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಸ್ಕೂಲ್. ಆವಾಗ ನಮ್ಮಲ್ಲಿ ಶಾಲೆ ಕೊಠಡಿ ಇಲ್ಲಾಗಿತ್ತು. ಆ ಶಾಲೆ 1st March 1925ಗೆ ಮಹಾಲೆ ಎಂಬವರ ಮನೆಯೊಳಗೆ 28 ವಿದ್ಯಾರ್ಥಿಗಳಿಂದ ಆ ಶಾಲೆ ಶುರುವಾಯಿತು. ಅದರ ನಂತರ ದಾನಿಗಳು ಮಿಸ್ಟರ್ ಜಿ.ಎಲ್. ಕಾಮತ್, ಮಿಸ್ಟರ್ ಭೋಜ್ಲೆ, ಕೋಡಿವಾದವರು ಮತ್ತು ಎಲ್ಲ ಸರೌಂಡಿಂಗ್ ಏರಿಯಾಸ್ ಇದ್ದವರು ತಮ್ಮ ಲ್ಯಾಂಡ್ ಭೂಮಿಯನ್ನು ನಮ್ಮ ಶಾಲೆ ಸಲುವಾಗಿ ದಾನ ಮಾಡಿದರು. ಆವಾಗ ಅಲ್ಲಿ ಒಂದು 3 ಕೊಠಡಿ ಕಟ್ಟಿಸಿ ಇನ್ ದ ಇಯರ್ 1927 ನ್ಯೂ ಇಂಗ್ಲಿಷ್ ಸ್ಕೂಲ್ ಅಂತ ಸ್ಟಾರ್ಟ್ ಮಾಡಿದರು. ಅವರಿಗೆ KN ನಾಯ್ಕ್ ಎಂಬುವರು ಮುಂಬೈಯಲ್ಲಿ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುವವರು ಅವರಿಗೆ ಜಾಯ್ನ್ ಆದರು. ಅದರ ನಂತರ ಈ ಶಾಲೆ ಮುಂದೆ ಒಂದು ಪ್ರತಿಷ್ಠಿತ ಆಗಿ ಆಲ್ ಏರಿಯಾ ಫ್ರಮ್ ಕೋಡಿಬಾಗ್, ಗಡವಾರ್, ಶೃಂಗೇರಿ, ನಂದನಗದ್ದ ಆ ಏರಿಯಾ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕಾಗಿ ನಮ್ಮ ಪ್ರೀಮಿಯರ್ ಎಜುಕೇಷನ್ ಸೊಸೈಟಿ ಅಂತ ಸ್ಥಾಪನೆ ಆಯಿತು ಇನ್ ದ ಇಯರ್ 1941. ಅದರ ನಂತರ ಇದೇ ಸಂಸ್ಥೆ ನಮ್ಮ ಸಂಸ್ಥೆಯ ಉದ್ದೇಶ ಮೇನ್ ಅಂದರೆ ಮಕ್ಕಳಿಗೆ ಒಂದು ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ ಕೊಡೋದು ಮತ್ತು ಎಟ್ ದ ಅಫೋರ್ಡೆಬಲ್ ಪ್ರೈಸ್. ಸೊಸೈಟಿಯ ಅಧ್ಯಕ್ಷ ಶಿವಾನಂದ ಕಾಮತ್, ಉಪಾಧ್ಯಕ್ಷ ಕೃಷ್ಣಾನಂದ ನೇವರೇಕರ್, ಖಜಾಂಚಿ ಮಾಧವ್ ನೇವರೇಕರ್, ಆಡಳಿತ ಸಮಿತಿ ಸದಸ್ಯ ಶ್ರೀರಂಗ ರಾಘವೇಂದ್ರ ಪ್ರಭು, ಅಶೋಕ್ ಜೋಶಿ, ಶಾಲಾ ಮುಖ್ಯೋಧ್ಯಾಪಕ ರಾಜೇಶ್ ಶೇಣ್ವಿ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.